ಎಲ್ರಿಗೂ ನಮಸ್ಕಾರ ರೀ. ಸಿ ಟಿ ಟಿ ಪರೀಕ್ಷೆ ಒಳಗಡೆ ಲ್ಯಾಂಗ್ವೇಜ್ 1 ಇಂಗ್ಲೀಷ್ ಆಗಿರಲಿ ಅಥವಾ ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಆಗಿರಲಿ, ಹೆಂಗೆ ಪ್ರಶ್ನೆಗಳನ್ನು ನಾವು ಟ್ಯಾಕಲ್ ಮಾಡಬೇಕು, ನಾನು ಹೆಂಗೆ ಬಿಡಿಸ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವೇನಾದರೂ ಹೊಸಬರಾಗಿದ್ದರೆ ಇನ್ನೂವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ಎಸ್. ಸೊ ನೇರವಾಗಿ ನಾನು ಪ್ರಶ್ನೆಗಳನ್ನ ಪ್ರಾರಂಭ ಮಾಡ್ತೀನಿ. ಪಡವಾಗಿ ಪ್ರಶ್ನೆಗಳು 106ರಿಂದ ಪ್ರಾರಂಭ ಆಗ್ತಾವೆ. ನಿಮಗೆ ನಾನು ತೋರಿಸ್ತೀನಿ ಯಾವ್ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಟ್ಯಾಕಲ್ ಮಾಡಬೇಕು ಅಂತ. ಓಕೆ, ಮೊದಲೇ ಪ್ರಶ್ನೆ ನೋಡ್ತೀನಿ ನೋಡಿರಿ. ನಾನು 109ನೇ ಪ್ರಶ್ನೆಗೆ ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಮುಖಾಂತರ ಪ್ರಾರಂಭ ಮಾಡ್ತೀನಿ. 109ನೇ ಪ್ರಶ್ನೆ ನೋಡಿರಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಈ ಸಜೆಸ್ಟೆಡ್ ಬೈ ದ ಫಾರ್ ಟೀಚರ್ ಗ್ರಾಮರ್ ಎಟ್ ಪ್ರೈಮರಿ ಲೆವೆಲ್ ಅಂತ ಹೇಳ್ತಾ ಇದ್ದಾರೆ. ಪ್ರೈಮರಿ ಲೆವೆಲ್ ಇಟ್ಸ್ ಲೈಕ್ ನಾವೇನು ತಿಳ್ಕೊಳ್ಳೋಣ 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಅಂತ ತಿಳ್ಕೊಳ್ಳೋಣ. ಪ್ರೈಮರಿ ಲೆವೆಲ್. ಪ್ರೈಮರಿ ಲೆವೆಲಲ್ಲಿ ನಾವು ಏನು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಇದೆ. ಡಿಡಕ್ಟಿವ್ ಮೆಥಡ್, ಓಕೆ, ಮತ್ತು ಇಂಡಕ್ಟಿವ್ ಮೆಥಡ್, ಮತ್ತು ಟೆಕ್ಸ್ಟ್ ಬುಕ್ ಮೆಥಡ್ ಮತ್ತು ಟ್ರಾನ್ಸ್ಲೇಷನ್ ಮೆಥಡ್ ಅಂತಿದೆ. ಫಸ್ಟಿಗೆ ನಾವು ಪ್ರೈಮರಿ ಲೆವೆಲ್ ಒಳಗೆ ಅದೀವಿ, ಅದು ನಮಗೆ ತಲೆಯೊಳಗಿರಲಿ. ನಾನು ರಾಂಗ್ ಆನ್ಸರ್ಸ್ಗಳನ್ನು ಹೆಂಗೆ ಎಲಿಮಿನೇಟ್ ಮಾಡ್ತೀನಿ ನೋಡಿರಿ. ಟ್ರಾನ್ಸ್ಲೇಷನ್ ಮೆಥಡನ್ನು ನಾವು ಪ್ರೈಮರಿ ಲೆವೆಲ್ ಮಕ್ಕಳಿಗೆ ಹೇಳಬೇಕಾ, ಹೇಳಿದ್ರು ಅರ್ಥ ಆಗುತ್ತಾ ಇಲ್ಲ ತಾನೇ? ಸೊ ಇದು ಬರೋಂಗಿಲ್ಲ. ಓಕೆ, ಪ್ರೈಮರಿ ಲೆವೆಲ್ ಮೇಲೇ ಇಷ್ಟು ನಾವು ಎಲಿಮಿನೇಟ್ ಮಾಡ್ಬೋದು. ಇನ್ನು ನೋಡ್ಕೋರಿ, ಟೆಕ್ಸ್ಟ್ ಬುಕ್ ಮೆಥಡ್ ಅಂದರೆ ಪ್ರೈಮರಿ ಲೆವೆಲ್ ಒಳಗೆ ಮಗು ಒಂದು ನಲಿತಾ ಕಲಿಬೇಕು, ಒಂದು ಆಡ್ತಾ ಕಲಿಬೇಕು. ಟೆಕ್ಸ್ಟ್ ಬುಕ್ಸನ್ನು ನಾವು ಮೆಥಡನ್ನು ಯೂಸ್ ಮಾಡಿದ್ರೆ ಇಸ್ ಇಟ್ ಹೆಲ್ಪ್ಫುಲ್, ಇಸ್ ಇಟ್ ವರ್ತ್? ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್ ಇದೆ. ಇವೆರಡು ಆಪ್ಷನ್ಸ್ಗಳನ್ನ ಎಲಿಮಿನೇಟ್ ಮಾಡಿದ್ವಿ. ನಮ್ಗೆ ಗೊತ್ತಾಗಿರಬೇಕಾಗಿರೋದು ಏನಪ್ಪ ಅಂತ, ಒಂದು ಡಿಡಕ್ಟಿವ್ ಮೆಥಡ್ ಗೊತ್ತಿರಬೇಕು, ಒಂದು ಇಂಡಕ್ಟಿವ್ ಮೆಥಡ್ ಅಂದರೆ ಏನು ಗೊತ್ತಿರಬೇಕು. ಡಿಡಕ್ಟಿವ್ ಮೆಥಡಲ್ಲಿ ಏನು ಹೇಳ್ತದೆ ಅಂತಾರೆ, ಮೊದಲಿಗೆ ಆ ರೂಲನ್ನು ಹೇಳಿ ನೆಕ್ಸ್ಟ್ ನಾವೇನು ಹೇಳ್ತೀವಿ ಎಕ್ಸಾಂಪಲನ್ನು ಹೇಳ್ತೀವಿ. ಒಂದು ಮಗುವಿಗೆ ರೂಲನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಶಕ್ತಿ ಇರ್ತದನಾ ಇಲ್ಲ ತಾನೇ? ಮಗು ಹೆಂಗೆ ಕಲಿಬೇಕಂದ್ರೆ ಅದನ್ನು ಬಳಕೆ ಮಾಡ್ತಾ 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 ಆಮೇಲೆ ಅದು ಕಲಿಬೇಕು. ದಟ್ ಈಸ್ ವೈ ವಿ ನೀಡ್ ಟು ಗೋ ಫಾರ್ ದ್ಯಾಟ್ ಮೆಥಡ್. ಸೊ deductive method is not related to this answer, so the one is also wrong. And third one, inductive method. Inductive method ಅಲ್ಲಿ ಏನು ಮಾಡ್ತಾರೆ ಅಂತ, ಮೊದಲಿಗೆ ಇಲ್ಲಿ ಉದಾಹರಣೆಗಳು ಕೊಡ್ತಾರೆ, ಮೊದಲಿಗೆ ಇಲ್ಲಿ ಅರ್ಥವನ್ನು ಮಾಡಿಸ್ತಾರೆ, ಆಮೇಲೆ ಇಲ್ಲಿ ಏನು ಮಾಡ್ತಾರೆ ನಿಯಮಗಳನ್ನು ಹೇಳಿ ನಮಗೆ ತಿಳಿಸ್ತಾರೆ. ಇಟ್ಸ್ ಅಬ್ಸಲ್ಯೂಟ್ಲಿ ದ ಥರ್ಡ್ ಒನ್ ಇಸ್ ರೈಟ್. ಸೊ ನಾನು ಇಂಗ್ಲೀಷ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ಸೊ ಇಂಗ್ಲೀಷ್ ಬಗ್ಗೆ ಗೊತ್ತಿರಬೇಕು. ಇಂಗ್ಲೀಷ್ ಆ್ಯಸ್ ಅಂತ ಅಕಾರ್ಡಿಂಗ್ ಟು ದ, ಓಕೆ, ನಾನು ಪ್ರಶ್ನೆಗಳನ್ನು ಓದ್ತೀನಿ ನೋಡ್ರಿ. ಇಲ್ಲಿ ಅಕಾರ್ಡಿಂಗ್ ಟು ದ ಅಬ್ಸರ್ವೇಷನ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಎನ್ ಸಿ ಎಫ್ ಬಗ್ಗೆ ನೀವು ಓದ್ಕೊಂಡು ಬರಬೇಕಾಗ್ತದೆ. ಎನ್ ಸಿ ಎಫ್ 2005. ಇಲ್ಲಿ ಎನ್ ಸಿ ಎಫ್ 2005 ಇಂಗ್ಲೀಷ್ ಈಸ್ ಅ ಲ್ಯಾಂಗ್ವೇಜ್ ಇನ್ ಇಂಡಿಯಾ. ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇದೆನಾ? ಇಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಯಾವಾಗ ಕೂಡ ನಮ್ಮ ಮದರ್ ಟಂಗೆ ಇರ್ತದೆ. ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಇಂಗ್ಲೀಷ್ ಗ್ಲೋಬಲ್ ಲ್ಯಾಂಗ್ವೇಜ್ ಇದೆ, ಒಪ್ಕೊಳ್ತೀನಿ. ಬಟ್ ಎನ್ ಸಿ ಎಫ್ನೊಳಗೆ ಇರುವಂತಹ ಅದು ಮಾತಾಡೋದಾದರೆ, ಇಂಗ್ಲೀಷ್ ಈಸ್ ನಾಟ್ ಅ ಫಾರಿನ್ ಲ್ಯಾಂಗ್ವೇಜ್, ಈಸ್ ನಾಟ್ ಅ ಫಸ್ಟ್ ಲ್ಯಾಂಗ್ವೇಜ್, ಈಸ್ ನಾಟ್ ಅ ಗ್ಲೋಬಲ್ ಲ್ಯಾಂಗ್ವೇಜ್, ಈಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್. ಅದಕ್ಕೆ ಇಂಗ್ಲೀಷ್ ಈಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್. ಓಕೆ, ಇಂಗ್ಲೀಷ್ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ನಾವು ಬಹಳ ಕಡೆ ಕಲಿಸ್ತಾ ಇದ್ದೇವೆ. ಈವನ್ ವಿ ಅಬ್ಸಲ್ಯೂಟ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿವಿ. ಅಬ್ಸಲ್ಯೂಟ್ಲಿ ಇಟ್ಸ್ ಅ ಫಸ್ಟ್ ಆಪ್ಷನ್ 1 ಈಸ್ 100% ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ. ಓಕೆ, 107ನೇ ಪ್ರಶ್ನೆ ನಾನು ನೋಡ್ತೀನಿ ನೋಡಿರಿ. ಇದು ಕೂಡ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಿದಂತಿದೆ. 107 ಪ್ರಶ್ನೆದೊಳಗಡೆ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನಂತಂದರೆ ಹೋಮೋಗ್ರಾಫ್ಸ್ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ಹೋಮೋಗ್ರಾಫ್, ಹೋಮೋನಿಮ್ಸ್, ಓಕೆ, ಇವು ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ಇಲ್ಲಿ ವೈಲ್ ದ ರೀಡಿಂಗ್ ಕಾಂಪ್ರಿಹೆನ್ಷನ್ ವಿ ಅಂಡರ್ಸ್ಟ್ಯಾಂಡ್ ದಟ್ ಸಮ್ ಫೇರ್ ಆಫ್ ದ ಎಕ್ಸಾಂಪಲ್ ಆಫ್ ಹೋಮೋಗ್ರಾಫ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹೋಮೋಗ್ರಾಫ್ ಅಂತ ಕೇಳ್ತಾ ಇದ್ದಾರೆ. ಇದರೊಳಗೆ ಯಾವುದು ಹೋಮೋಗ್ರಾಫ್ ಹೌದು ಅಂತ. ವಾಮ್ ಅಂದರೆ ವಾಮ್ ಅಥವಾ ಟ್ಯಾಪಿಡ್, ಬೀಯಿಂಗ್ ನೈದರ್ ಟು ಆರ್ ಕೋಲ್ಡ್. ನೋಡಿರಿ, ಇದು 100% ತಪ್ಪಿದೆ. ಹೋಮೋಗ್ರಾಫ್ಸ್ ತಪ್ಪಿದೆ. ಓಕೆ, ಲೆಡ್ ಮತ್ತು ಲೀಡ್. ಓಕೆ, ಲೀಡ್ ಮತ್ತು ಲೆಡ್ ಅಂದರೆ ಸೇಮ್ ಇದಾವೆ, ನೋಡೋಂಥವ್ರಿ. ಓಕೆ, ದ ಲೀಡ್ ಆ್ಯಂಡ್ ದ ಡೆಡ್ ಇಟ್ಸ್ ಅಬ್ಸಲ್ಯೂಟ್ಲಿ ಅಪೋಸಿಟ್ ಇದಾವೆ. ಇದು ಕೂಡ ಆಪ್ಷನ್ 3 ಇಸ್ ರಾಂಗ್. ಮೇಲ್ ಆ್ಯಂಡ್ ದ ಮೇಲ್ ಅಂತ ಇದೆ. ಇಲ್ಲಿ ನೋಡಿ, ನಾವು ಹೋಮೋಗ್ರಾಫ್ ಅಂತಂದರೆ ಒಂದು ಅರ್ಥ ಮಾಡ್ಕೋಬೇಕು. ಹೋಮೋಗ್ರಾಫ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಥಿಂಗ್ ಈಸ್ ಹೆಂಗಿರ್ಬೇಕಂತಂದರೆ, ಒಂದು ಪದದಲ್ಲಿ ಓಕೆ, ಒಂದು ಪದದಲ್ಲಿ ಏನು ಅಕ್ಷರಗಳು ಬರ್ತಾವಲ್ಲ ಅವು ಸರಿಯಾಗಿ ಅಂದರೆ ಎರಡೂ ಪದಗಳಿಗೂ ಒಂದೇ ರೀತಿ ಇರಬೇಕು. ಓಕೆನಾ, ಒಂದೇ ಇರಬೇಕು. ಈಗ ಲೀಡಲ್ಲಿ ಕೂಡ ಒಂದೇ ಏನದಾವ ಕ್ಯಾಪಿಟಲ್ ಲೆಟರ್ಸ್ ಅದಾವೆ. ಅಗೇನ್ ಲೀಡಲ್ಲಿ ಕೂಡ ಒಂದೇ ಇದೆ. ಬಟ್ ಓದುವಂತಹ ಕ್ರಮದೊಳಗೆ, ನಾವು ಬರೆಯುವಂಥ ಕ್ರಮದೊಳಗೆ ಒಂದೇ ಇದೆ, ಬಟ್ ಓದುವಂಥ ಕ್ರಮದೊಳಗಡೆ ವಿಭಿನ್ನವಾಗಿದೆ. ಓಕೆ, ಸೊ ಆವಾಗ ನಾವೇನು ಮಾಡಬೇಕು ಅಂತಂದರೆ, ದಟ್ಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಆಪ್ಷನ್ 2 ಈಸ್ 100% ಟ್ರೂ. ಓಕೆ, ಸೊ ಇನ್ನು ಆಪ್ಷನ್ 2 ಈಸ್ ರೈಟ್, ಅಬ್ಸಲ್ಯೂಟ್ಲಿ ರೈಟ್. 107 2. ಬಟ್ ನಾವು ನೋಡಿ, ಈಗ ಫಾರ್ ಎಕ್ಸಾಂಪಲ್
ಓಕೆ, ಮೇಲ್ ಆ್ಯಂಡ್ ದ ಮೇಲ್. ಓಕೆ, ಸಿ ಈಗ ನಾವು ಪ್ರೊನೌನ್ಸಿಯೇಷನ್ ಸೇಮ್ ಆಯಿತು. ಈಗ ನಾವು ಹೋಮೋ ಏನು ಹೇಳ್ಬೋದು, ಲೈಕ್ ಹೋಮೋಫೋನ್ ಅಂತ ಹೇಳ್ಬೋದು. ಬಟ್ ಗ್ರಾಫ್ ಅಂತ ಬಂದಾಗ ಅಬ್ಸಲ್ಯೂಟ್ಲಿ ಸ್ಪೆಲ್ಲಿಂಗ್ಸ್ ವಿಲ್ ಬಿ ದ ಸೇಮ್, ಬಟ್ ದ ಥಿಂಗ್ ಈಸ್ ನಾವು ಮೀನಿಂಗ್ ಎಲ್ಲ ಡಿಫ್ರೆಂಟಾಗಿ ನೋಡ್ತೀವಿ. ಓಕೆ, ಇದು ನಿಮಗೆ ಕ್ಲಿಯರ್ ಇರಲಿ. ಸೈಟ್ ವರ್ಡ್ ಈಸ್ ಅ ವರ್ಡ್ ವೊಕ್ಯಾಬ್ಯುಲರಿ ಐಟಮ್. ಸೈಟ್ ವರ್ಡ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಈಗ ನಾವು ಒಂದು ಸೆಂಟೆನ್ಸನ್ನು ಓದ್ತಾ ಇದ್ದರೆ ಆ ಸೆಂಟೆನ್ಸ್ ಒಳಗೆ ಪದೇ ಪದೇ ರಿಪೀಟೆಡ್ ಆಗುವಂಥ ಪದಗಳಿಗೆ ನಾವು ಸೈಟ್ ವರ್ಡ್ಸ್ ಅಂತ ಹೇಳ್ತೀವಿ. ಓಕೆ, 108ನೇ ಪ್ರಶ್ನೆ. ಸಿ ಸೈಟ್ ವರ್ಡ್ ದಟ್ ನೀಡ್ಸ್ ಅ ಪ್ರಾಪರ್ ವಿಜುವಲ್ ಅಂಡರ್ಸ್ಟ್ಯಾಂಡಿಂಗ್ ಕಾಂಟೆಕ್ಸ್ಟ್ ಡಸಂಟ್ ನೀಡ್, ದಟ್ ಈಸ್ ಟು ಬಿ ಲರ್ನ್ಡ್ ಬೈ ದ ಹಾರ್ಟ್. ಓಕೆ, ನಾಟ್ ನೀಡ್. ದಟ್ ರೀಡರ್ ರೆಕಗ್ನೈಸಸ್ ಆ್ಯಂಡ್ ಫೈಂಡ್ಸ್ ಅ ಮೀನಿಂಗ್ಫುಲ್ ಸೈಟ್ ವಿತೌಟ್ ಕಾಂಪ್ಲಿಕೇಟೆಡ್ ಅನಲೈಸಸ್. ನೋಡಿರಿ, ಒಂದು ಮಗು ಪದೇ ಆ್ಯಂಡ್ ಬಟ್ ಓಕೆ ಸೊ ಇವುಗಳನ್ನ ಪದೇ ಓದ್ತದ, ಅದಕ್ಕೇನು ಬೇರೆ ಏನು ಮೀನಿಂಗ್ಫುಲ್ ಅಂದರೆ ವಿತೌಟ್ ಫೈನ್ಸ್ ಮೀನಿಂಗ್ಫುಲ್ ಆಗಿ ನೋಡೋಕ್ಕಿಂತ ಆ ಮಗು ಪದೇ ಓದಿ ವಿತೌಟ್ ಕಾಂಪ್ಲಿಕೇಟೆಡ್ ಓದಿ ಅದೇನು ಮಾಡ್ತದೆ, ಅದನ್ನು ಬೈಹೆಡ್ ಮಾಡ್ತದ. ಸೊ ಆಪ್ಷನ್ 3 ನೋಡೋಣ. ಓಕೆ, ಇನ್ನು ಆಪ್ಷನ್ 4 ನೋಡ್ರಿ. ದಟ್ ಹೆಲ್ಪ್ಸ್ ದ ಜಡ್ಜಿಂಗ್ ದ ಎಫೆಕ್ಟಿವ್ನೆಸ್ ಆಫ್ ದ ಆಥರ್ ಸ್ಟೈಲ್. ನೋಡ್ರಿ, ಆಥರ್ ಸ್ಟೈಲ್ನ ಎಫೆಕ್ಟಿವ್ ಮಾಡೋಕ್ಕಾಗಲ್ಲ. ಸೊ 108